ಆಂಕರ್ ಅನುಶ್ರೀ ಅಂದಿದ ತಕ್ಷಣ ಎಲ್ರಿಗೂ ನೆನಪಾಗೋದು ಸರಿಗಮಪ. ಸರಿಗಮಪದಲ್ಲಿ ಅನುಶ್ರೀ ಇದ್ರೇ ಒಂದು ಕಳೆ. ಯಾಕಂದರೆ ಹಾಡಿನ ಜೊತೆಗೆ ಮಾತು ಸೇರಿದ್ರೆ ಆ ಕಾರ್ಯಕ್ರಮ ಇನ್ನೂ ಅದ್ಭುತವಾಗೇ ಇರುತ್ತೆ. ಅದರಲ್ಲೂ ಅನುಶ್ರೀ ಯಾವಾಗ ಹೇಗೆ ಮಾತಾಡಬೇಕು ಅನ್ನೋದನ್ನು ತುಂಬ ಚೆನ್ನಾಗಿ ತಿಳ್ಕೊಂಡಿದ್ದಾರೆ. ಆದರೆ ಇದೀಗ ಆಂಕರ್ ಅನುಶ್ರೀ ವಿರುದ್ಧ ಒಂದಷ್ಟು ಜನ ತಿರುಗಿ ಬಿದ್ದುಬಿಟ್ಟಿದ್ದಾರೆ. ಒಂದು ಇಡೀ ಟೀಮೇ ಅನುಶ್ರೀ ವಿರುದ್ಧವಾಗಿ ಮಾತನಾಡ್ತಾ ಇದೆ, ಅನುಶ್ರೀ ವಿರುದ್ಧವಾಗಿ ಕೆಲಸ ಮಾಡ್ತಾ ಇದೆ ಅಂತ ಹೇಳಿದ್ರೆ ನಿಜವಾಗ್ಲೂ ಕೂಡ ಶಾಕ್ ಆಗುತ್ತೆ. ಹಾಗಿದ್ರೆ ಅನುಶ್ರೀ ವಿರುದ್ಧ ಕೆಲಸ ಮಾಡ್ತಿರೋದು ಯಾರು? ಅನುಶ್ರೀನ ಆ್ಯಂಕರಿಂಗಿಂದನೇ ತೆಗೆದು ಹಾಕಬೇಕು, ಅನುಶ್ರೀ ಆ್ಯಂಕರೇ ಆಗಿರಬಾರ್ದು ಅಂತ ಬಯಸ್ತಾ ಇರೋರು ಯಾರು? ಆ್ಯಕ್ಚುಲಿ ನಡೀತಿರೋದು ಏನು? ಅನುಶ್ರೀ ಯಾರಿಗೆ ಏನು ಮಾಡಿದ್ದಾರೆ? ಇದಕ್ಕಿದ್ದ ಹಾಗೆಯೇ ಈ ಅಭಿಯಾನ ಶುರು ಆಗೋದಕ್ಕೆ ಕಾರಣಕ್ಕೇನು? ಇದೆಲ್ಲವನ್ನ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅನುಶ್ರೀ ಕೂಡ ಇದರ ಬಗ್ಗೆ ಮೊದಲ ಬಾರಿ ಮನಸ್ಸು ಬಿಚ್ಚಿ ಮಾತನಾಡಿದ್ದಾರೆ. ಆ್ಯಂಕರ್ ಅನುಶ್ರೀಯನ್ನು ಯಾರ್ಯಾರು ಆ್ಯಂಕರಿಂಗಿಂದ ಅವಾಯ್ಡ್ ಮಾಡಬೇಕು, ಅಲ್ಲಿಂದ ಅವರನ್ನು ಗೇಟ್ ಪಾಸ್ ಕೊಡಿಸ್ಬೇಕು ಅಂತ ಪ್ಲ್ಯಾನ್ ಮಾಡ್ಕೊಳ್ತಾ ಇದ್ದಾರೆ, ಷಡ್ಯಂತ್ರ ಮಾಡ್ತಾ ಇದ್ದಾರೆ, ಎಲ್ಲವನ್ನ ಕೂಡ ಸ್ವತಃ ಮೊದಲ ಬಾರಿಗೆ ಬಾಯ್ ಬಿಟ್ಟು ಅನುಶ್ರೀ ಹೇಳಿದ್ದಾರೆ. ಸೊ ಅದೆಲ್ಲವನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಆದರೆ ಇಲ್ಲಿವರೆಗೂ ನಿಮ್ಮ ಮೆಘಾ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಸುಮಾರು 10 ತಾಸುಗಳವರೆಗೂ ನಿರ್ಗಳವಾಗಿ ಒಂದು ವೇದಿಕೆ ಮೇಲೆ ನಿಂತ್ಕೊಂಡು ಸ್ವಲ್ಪನೂ ತಪ್ಪಿಲ್ಲದೇ ತುಂಬ ಬೋಲ್ಡಾಗಿ ಕೈಗಳು ಅಥವಾ ಧ್ವನಿಗಳು ನಡಗದೆ ಮಾತಾಡೋದು ಅಂತಂದರೆ ಅದು ನಿಜವಾಗ್ಲೂ ಸುಮ್ಮನೆ ವಿಚಾರ ಅಲ್ಲ. ನಿರೂಪಣೆ ಮಾಡುವವರಿಗೆ ನಿರೂಪಣೆ ಅಂದರೆ ಏನು ಅಂತ ಗೊತ್ತಿರತ್ತೆ, ಕಮೆಂಟ್ ಮಾಡೋರಿಗೆ ಗೊತ್ತಿರಲ್ಲ. ಹಾಗೆ ಮಾತಾಡ್ತೀರಾ, ಹೀಗೆ ಮಾತಾಡ್ತೀರಾ, ನಿಮ್ಮ ಧ್ವನಿ ಚೆನ್ನಾಗಿಲ್ಲ, ಮಾತಿಗಿಂತ ಉಗುಳೇ ಹೆಚ್ಚಾಯಿತು, ಇನ್ನೊಂದು ಮತ್ತೊಂದು ಅಂತ ಕಮೆಂಟ್ ಮಾಡುವ ಯಾರೂ ಕೂಡ ಆ್ಯಂಕರಿಂಗ್ ಮಾಡಿ ಅಂತಂದರೆ 2 ಪದದ ಮೇಲೆ ಎಕ್ಸ್ಟ್ರಾ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ನಿರೂಪಣೆ ಅಂದ್ರೇ ಹಾಗೆ. ಅಂಥದ್ರಲ್ಲಿ ಅನುಶ್ರೀ ವರ್ಷಾನುಗಟ್ಟಲೆ ತನ್ನ ಸ್ಥಾನವನ್ನು ಮೊದಲ ಸ್ಥಾನವನ್ನಾಗಿಯೇ ಅಗ್ರಜ ನಿರೂಪಕಿ ಅನ್ನುವಂಥ ಸ್ಥಾನವನ್ನೇ ಉಳಿಸ್ಕೊಂಡು ಬರ್ತಾ ಇದ್ದಾರೆ ಅಂತಂದರೆ ಅದು ಸುಮ್ಮನೆ ಮಾತೂ ಅಲ್ಲ. ಅದಕ್ಕೆ ಅವರು ಪಟ್ಟಂಥ ಕಷ್ಟ, ಅವರ ಹಾರ್ಡ್ ವರ್ಕ್ ಏನಿದೆ ಎಲ್ಲವೂ ಕೂಡ ಗೊತ್ತಾಗುತ್ತೆ. ಆದರೆ ಅನುಶ್ರೀ ಯಾರಿಗೂ ಅನ್ಯಾಯ ಅಂತೂ ಮಾಡಿಲ್ಲ. ಎಲ್ಲರಿಂದ ಪ್ರೀತಿ ವಿಶ್ವಾಸದಿಂದನೇ ಇರ್ತಾರೆ. ವೇದಿಕೆ ಮೇಲೆ ಬರುವ ಪ್ರತಿಯೊಬ್ಬರನ್ನು ರೆಸ್ಪೆಕ್ಟ್ ಮಾಡ್ತಾರೆ, ಎಲ್ಲರೂ ನಗಿಸ್ತಾರೆ. ವಿವಿಧ ಸೆಲೆಬ್ರಿಟಿ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿ ಆಡಿಯೋ ಲಾಂಚು ಅಥವಾ ಈವೆಂಟು ಅಥವಾ ಮೂವಿ ರಿಲೀಸಿಂಗ್ ಈವೆಂಟು ಇದು ಯಾವುದೇ ಇದ್ರೂ ಕೂಡ ಎಲ್ಲರನ್ನು ತುಂಬ ಚೆನ್ನಾಗಿ ನೋಡುವವರು, ಮಾತನಾಡಿಸುವವರು ಅಂತ ಅಂದರೆ ಅದು ಅನುಶ್ರೀ. ಯಾರ ತಂಟೆಗೂ ಹೋಗಲ್ಲ, ಯಾರ ಸಹವಾಸಕ್ಕೂ ಹೋಗಲ್ಲ. ತನ್ನದೇ ಆದ ಒಂದು ಸರ್ಕಲ್ ಇದೆ. ಆ ಸರ್ಕಲ್ನ ಬಿಟ್ಟು ಇನ್ಯಾರ ಜೊತೆಗೂ ಮಿಂಗಲ್ಲೂ ಆಗಲ್ಲ, ಎಲ್ಲೂ ಸುಖ ಸುಮ್ಮನೆ ಕಾಣಿಸ್ಕೊಳ್ಳಲ್ಲ. ತಾನಾಯಿತು ನಿರೂಪಣೆ ಆಯಿತು ಅಂತಿರುವಂಥ ಅನುಶ್ರೀಯ ವಿರುದ್ಧ ಇದೀಗ ಜನರು ತಿರುಗಿ ಬಿದ್ದಿದ್ದಾರೆ. ಯಾಕೆ ಅನುಶ್ರೀನೇ ಆ್ಯಂಕರಿಂಗ್ ಮಾಡಬೇಕು? ಅನುಶ್ರೀಗೆ ಯಾಕೆ ಅವಕಾಶವನ್ನು ಕೊಡ್ತಾ ಇದ್ದೀರಾ? ಆಕೆಯನ್ನು ಮೊದಲು ಇಲ್ಲಿಂದ ಓಡಿಸಿ ಅಂತ ಕೆಲವರು ಅಭಿಯಾನವನ್ನು ಶುರು ಮಾಡಿದ್ದಾರೆ. ಇದಕ್ಕೊಂದು ಕಾರಣ ಕೂಡ ಇದೆ. ಇದಕ್ಕೆ ಅನುಶ್ರೀ ಕೂಡ ಉತ್ತರ ಕೊಟ್ಟಿದ್ದಾರೆ. ಹೌದು, ನಿಮಗೆಲ್ಲ ಗೊತ್ತಿರೋ ಹಾಗೆ ಕಸ್ತೂರಿಯಿಂದ ಅನುಶ್ರೀ ಅವರು ಆ್ಯಂಕರಿಂಗ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಅನೇಕ ರಿಯಾಲಿಟಿ ಕಾರ್ಯಕ್ರಮಗಳನ್ನು ಅವರು ತುಂಬ ಸುಸೂತ್ರವಾಗಿ ನಡೆಸಿಕೊಡ್ತಾರೆ. ಸಕ್ಸಸ್ಫುಲ್ ಕಾರ್ಯಕ್ರಮವನ್ನು ನಡೆಸಿಕೊಡುವಂಥ ನಿರೂಪಕಿ ಯಾರಾದರೂ ಇದ್ದಾರೆ ಅಂತ ಅಂದರೆ ಅದು ಅನುಶ್ರೀ ಅನ್ನೋದು ಎಲ್ರಿಗೂ ಗೊತ್ತಿದೆ. ಅದಾದಮೇಲೆ ಅವರು ಝೀ ಕನ್ನಡದಲ್ಲೇ ಆ್ಯಂಕರ್ ಆಗಿ ಕಾರ್ಯನಿರ್ವಹಿಸೋಕ್ಕೆ ಶುರು ಮಾಡ್ತಾರೆ. ಈಗ ಸರಿಗಮಪ ಎಷ್ಟು ಸೀಸನ್ ನಡೆದಿದೆಯೋ ಅಷ್ಟು ಸೀಸನ್ಗಳಲ್ಲಿ ಅತಿ ಹೆಚ್ಚು ಕೊಡುಗೆ ನೀಡಿರೋದು ಯಾರು ಅಂತ ಅಂದರೆ ಅದು ಅನುಶ್ರೀ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಅವತ್ತಿನಿಂದ ಇವತ್ತಿನವರೆಗೂ ಎಷ್ಟೇ ಸೀಸನ್ಗಳು ಬಂದ್ರೂ ಆ ಎಲ್ಲ ಸೀಸನ್ಗೂ ಅಷ್ಟೇ ಜೋಶ್ ಹಾಕಿ ಅದೇ ರೀತಿಯಾಗಿ ರೆಡಿಯಾಗಿ ಅದೇ ತಾಳ್ಮೆ ಇಟ್ಕೊಂಡು ಕೆಲಸ ನಿರ್ವಹಿಸ್ತಾ ಇರೋದು ಅನುಶ್ರೀ. ಒಬ್ಬ ಆ್ಯಂಕರ್ ಒಂದು ವೇದಿಕೆ ಮೇಲೆ ಬರ್ತಾರೆ ಅಂತಂದರೆ ಅವರ ಹಾವ ಭಾವ, ಬಟ್ಟೆ, ನೈಲ್ ಪಾಲಿಶು, ಲಿಪ್ಸ್ಟಿಕ್ಕು, ಹಾಕುವಂಥ ಜ್ಯುವೆಲ್ಸು ಎಲ್ಲವೂ ಕೂಡ ಕೌಂಟ್ ಆಗುತ್ತೆ. ಅದೆಲ್ಲವನ್ನ ಮಾಡಿಕೊಂಡು 10 ವರ್ಷಗಳಿಂದ ತಾಳ್ಮೆಯನ್ನು ಕಳ್ಕೊಳ್ಳೋದೆ ಅದೇ ಥರದ ಒಂದು ವರ್ಕನ್ನು ಕೊಡ್ತಾ ಇದ್ದಾರೆ ಅಂತಂದರೆ ಅದು ಆಕೆಗೆ ವರ್ಕಿನ ಮೇಲೆ ಇರುವಂಥ ಒಂದು ಗೌರವ, ಶ್ರದ್ಧೆ ಅನ್ನೋದು ಗೊತ್ತಾಗುತ್ತೆ. ಈಗ ಜನ ಯಾಕೆ ತಿರುಗಿ ಬಿದ್ದಿದ್ದಾರೆ ಅಂತ ಅಂದರೆ ನಿಮಗೆ ಗೊತ್ತಿರ್ಬೋದು, ಸಿನಿಮಾ ಇಂಡಸ್ಟ್ರಿ ಆಗಿರ್ಬೋದು ಅಥವಾ ಯಾವುದೇ ಒಂದು ಕೆಲಸ ಕಾರ್ಯಗಳಾಗಿರ್ಬೋದು, ಅಲ್ಲಿ ಒಂದು ಪಾರ್ಶಾಲಿಟಿ ಅನ್ನೋದು ಇದ್ದೇ ಇರುತ್ತೆ. ಅವ್ರನ್ನ ಮಾತ್ರ ಮೆರೆಸ್ತಾ ಇರ್ತಾರೆ, ಅವ್ರಿಗೆ ಮಾತ್ರ ಅವಕಾಶ ಸಿಗ್ತಾ ಇರುತ್ತೆ. ಹೊಸಬರಿಗೆ ಅವಕಾಶ ಮಾಡಿಕೊಡಲ್ಲ, ಬೆಳೆಯೋದಕ್ಕೆ ಬಿಡಲ್ಲ, ಬೆಳೆಸಲ್ಲ. ಅವ್ರು ಮಾತ್ರ ಬೆಳೀತಾ ಇರ್ತಾರೆ. ಜೂನಿಯರ್ಸಿಗೆ ಸಪೋರ್ಟ್ ಮಾಡಲ್ಲ. ಓನ್ಲಿ ಸೀನಿಯರ್ಸ್ ಮಾತ್ರ ಅವ್ರ ಮೂಗಿನ ನೇರಕ್ಕೆ ಅವ್ರಿಗೆ ಯಾರು ಬಕೆಟ್ ಹಿಡಿತಾರೆ ಅಥವಾ ಅವ್ರಿಗೆ ಯಾರು ಒಳ್ಳೆಯವರು ಅಂತ ಅನ್ನಿಸ್ತಾರೆ ಅವ್ರಿಗೆ ಮಾತ್ರ ಅವಕಾಶ ಮಾಡಿಕೊಡ್ತಾರೆ ಅನ್ನೋದು ಒಂದು ಆರೋಪ ಇದೆ. ಅದೇ ರೀತಿಯಾಗಿ ಇದೀಗ ನಿರೂಪಣೆಯಲ್ಲೂ ಕೂಡ ಅಷ್ಟೇ. ತುಂಬ ಜನ ಆ್ಯಂಕರಿಂಗ್ ಮಾಡ್ತಾರೆ. ಇವತ್ತು ನಾವೊಂದು ಇನ್ಸ್ಟಾಗ್ರಾಮು ಅಥವಾ ಫೇಸ್ಬುಕ್ಕು ಅಂತ ನೋಡ್ತೀವಿ ಅಂತಂದರೆ ಎಷ್ಟೋ ಜನ ಆ್ಯಂಕರಿಂಗ್ ಮಾಡುವವರು ಇದ್ದಾರೆ. ಈಗ ನಾವು ನಾರ್ಮಲ್ ಆಗಿ ತೆಗೆದುಕೊಂಡ್ರು
ಅನುಪಮ, ಹಾಗೆಯೇ ಅನುಪಮ ಗೌಡ, ಹಾಗೆಯೇ ನಿರಂಜನ್ ಆಗಿರ್ಬೋದು, ಸೃಜನ್ ಲೋಕೇಶ್ ಅವರಾಗಿರಬಹುದು, ಅಕುಲ್ ಆಗಿರಬಹುದು, ಶ್ವೇತಾ ಚಂಗಪ್ಪ ಆಗಿರ್ಬೋದು, ಚೈತ್ರಾ ವಾಸುದೇವ ಆಗಿರಬಹುದು, ಹೀಗೆ ಅನೇಕರು ನಿರೂಪಣೆ ಮಾಡ್ತಾರೆ. ಆದರೆ ಅದೆಲ್ಲದಕ್ಕಿಂತ ಹೆಚ್ಚಾಗಿ ಅವಕಾಶ ಸಿಗೋದು ಅನುಶ್ರೀಗೆ ಮತ್ತು ಇಲ್ಲ ಅಂತ ಹೇಳಿದ್ರೆ ಆನಂದ್ಗೆ. ಯಾಕೆ ಹೀಗೆ? ಬೇರೆ ಬೇರೆಯವ್ರಿಗೂ ಕೂಡ ಅವಕಾಶ ಕೊಡಿ. ಇಂಡಸ್ಟ್ರಿಗೆ ಹೊಸಬರು ಕನಸುಗಳನ್ನು ಕಟ್ಕೊಂಡು ಬರ್ತಾ ಇರ್ತಾರೆ. ನೀವು ಅನುಶ್ರೀಗೆ ಒಂದು 10 ಕಾರ್ಯಕ್ರಮ ಕೊಡ್ತೀರಾ ಅಂತ ಅಂದರೆ ಅದರಲ್ಲಿ 2 ಕಾರ್ಯಕ್ರಮನಾದರೂ ಯಾರಾದರೂ ಹೊಸಬರಿಗೆ, ಹೊಸ ಪ್ರತಿಭೆಗಳಿಗೆ, ಜೂನಿಯರ್ಸಿಗೆ ಅವಕಾಶ ಮಾಡಿಕೊಡಿ. ನೀವು 10 ಅನುಶ್ರೀಗೆ ಕೊಡ್ತೀರಾ ಅಂತ ಅಂದರೆ ಅನುಶ್ರು ವಯಸ್ಸಾಗಿ ಅವ್ರ ಮೂಲೆ ಸೇರೋ ತನಕ ಅವರೇ ಮಾಡ್ಕೊಂಡು ಹೋಗ್ತಿರ್ತಾರೆ. ಆಮೇಲೆ ನೀವು ಇನ್ಯಾರೋ ಒಬ್ರನ್ನ ಹೊಸಬ್ರನ್ನ ಹುಟ್ಟಾಕ್ತೀರಾ. ಅವರು ಆವಾಗ ಅವಕಾಶವನ್ನು ತೆಗೆದುಕೊಳ್ಳೋದು ಹೆಂಗೆ ಅನ್ನೋದು ಪ್ರಶ್ನೆ. ಸೊ ಇದಕ್ಕೆ ಅನುಶ್ರೀ ಅವರು ಉತ್ತರ ಕೊಟ್ಟಿದ್ದಾರೆ. ತುಂಬ ಜನ ನನ್ನ ವಿರುದ್ಧವಾಗಿ ಮಾತನಾಡ್ತಾರೆ. ಅನುಶ್ರೀ ಕೆಲಸ ಕೊಡಬೇಡಿ, ಬೇರೆಯವರಿಗೆ ಅವಕಾಶ ಮಾಡಿಕೊಡಿ, ನೀನು ತುಂಬ ಸೆಲ್ಫಿಶು, ನೀನು ತುಂಬ ಸ್ವಾರ್ಥಿ, ಬೇರೆಯವ್ರ ಬಗ್ಗೆ ಯೋಚನೆ ಮಾಡಲ್ಲ ಅಂತ ಹೇಳ್ತಾರೆ. ನಾನು ಕಷ್ಟಪಟ್ಟೆ ಇಲ್ಲಿವರೆಗೂ ಬಂದಿರೋದು. ನಾನು ಇವತ್ತೊಂದು ಆ್ಯಂಕರಿಂಗ್ ಮಾಡ್ತೀನಿ ಅಂತಂದರೆ ನನಗೆ ಸ್ಕ್ರಿಪ್ಟೂ ಬೇಡ, ನನಗೇನು ಬೇಕೇ ಆಗಿಲ್ಲ. ನನಗೆ ನೀವು 1 ಅವರ್ ಮುಂಚೆ ಕಾರ್ಯಕ್ರಮಕ್ಕಿಂತ ಮುಂಚೆ ಕಾರ್ಯಕ್ರಮದ ಡೀಟೇಲ್ ಹೇಳಿದ್ರೆ 10 ಗಂಟೆ ನನ್ನ ಆ ಕಾರ್ಯಕ್ರಮವನ್ನು ನಡೆಸ್ಕೊಡುವಂಥ ಕೆಪಾಸಿಟಿ ನನಗಿದೆ. ಅದಕ್ಕೆ ನಾನು ಸ್ಪೆಷಲ್ ಇದ್ದೀನಿ, ಅದಕ್ಕೆ ನಂಗೆ ಅವಕಾಶ ಬರ್ತಿದೆ. ಅವಕಾಶ ಯಾರೂ ಕಿತ್ಕೊಳ್ಳೋಕ್ಕಾಗಲ್ಲ, ಪ್ರತಿಭೆನೂ ಕೂಡ ಯಾರೂ ಕಿತ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳಿದ್ದಾರೆ. ಈ ಬಗ್ಗೆ ನಿಮ್ಗೇನು ಅನಿಸುತ್ತೆ ಅನ್ನೋದನ್ನು ನೀವು ಕಮೆಂಟ್ ಮಾಡಬಹುದು.